ಹಾಂ, ನಮಸ್ಕಾರ ವೀಕ್ಷಕರೇ. ಇವತ್ತು ನಿಮ್ಗೆ ಒಬ್ಬ ಪ್ರಗತಿಪರ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರು ಟೊಮೊಟೊ ಬೆಳೀತಾರೆ. ಮತ್ತೇನಪ್ಪ ಅಂದ್ರೆ ಸೇವಂತಿ ಕೃಷಿಯಲ್ಲಿ ಅವರು ಎತ್ತಿದ ಕೈ. ಇವಾಗ ಟೊಮೊಟೊ ಬೆಳೆ ಇದೆ ಅವ್ರದ್ದು. ಬನ್ನಿ ವೀಕ್ಷಕರೇ, ಈ ಟೊಮೊಟೊ ಬೆಳೆನ ಯಾವ ಥರ ಅವರು ಕೃಷಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ರೀ. ತಮ್ಮ ಹೆಸರು ರೀ? ನಮ್ಮ ಹೆಸರು ಪರಮೇಶಪ್ಪ ಯಳವತ್ತಿ. ಪರಮೇಶಪ್ಪ ಯಳವತ್ತಿ. ಓಕೆ. ಈ ಟೊಮೆಟೊ ಕೃಷಿ ಎಷ್ಟು ವರ್ಷ ಮಾಡ್ಕೊಂಬರಕೊಂತೀರಿ? ಭಾಳ ದಿನ ಆತು ರೀ. ಹೌದಲ್ಲ, ರೇಟ ಹತ್ತಬಲ್ದು. ರೇಟ್ ಹತ್ತವಲ್ರಿ? ಹ್ಞೂ ಮತ್ತು ಹೋದ ವರ್ಷ ಇತ್ತಲ್ಲ ರೇಟ್ ಇತ್ತಲ್ರಿ? ಆಚೆ ಕಡೆ ವರ್ಷ ಇತ್ತು ರೀ. ಆಚೆ ಕಡೆ ವರ್ಷ ಇತ್ತೇನ್ರಿ? ಹಾಂ. ಏನು ಒಟ್ಟು ಇದು ಆಕೈತೆ ರೀ, ಬೆಳೆಸ್ತೀವಿ. ಅವನು ಬರೀ 50-100 ರೂಪಾಯಿಗೆ ಒಂದೊಂದು ಬಾಕ್ಸ್ ಕೊಟ್ಟು ಬಂದು. ಹೌದಾ? ಕಡಿಮೆ ಒಂದು 150-180 ಹೋದ್ರೆ ಲಾಭ ಅನ್ರಿ? ಹಾಂ, 300-400 ಆಗ್ಬೇಕು ರೀ. 400 ಆದ್ರೆ ಲಾಭ ಆಕತಿ. ಲಾಭ ಆಗತ್ತಾ? ಲಾಭ ಆಕತಿ. ಎಲ್ಲ ಏನು ರೀ, ಇದು ಸಾಮಾನ್ಯ ಆಗೋದಿಲ್ಲ ರೀ. ಇದು ಏನು ಒಂದು ಎಕರೆಗೆ 1200 ಟ್ರೇ ಅಂದ್ರೆ ತುಸ ಆತ್ರಿ. ಹೌದು. 1200 ಟ್ರೇ ಆಕತಿ. ಏನು ಮಾಡ್ಬೇಕು ರೀ, ಇದೇ ಇಲ್ಲ, ಏನು ರೇಟ್ ಇಲ್ಲ. ಹಾಂ. ರೇಟ್ ಅಲ್ರಿ ನೀವು ಬಂದ್ರೆ ಏನು ರೀ, ನಮ್ಗೆ 500-600 ಸಿಕ್ಕರೆ ಭಾಳ ಒಳ್ಳೇದಾಗತ್ತೆ. ಒಳ್ಳೇದಾಗುತ್ತೆ. ಒಳ್ಳೇದು. ಹಾಂ. ಎಲ್ಲ ಬೆಳಿತೀವಿ ರೀ. ಬೀಮ್ಸ್ ಬೆಳಿತೀವಿ. ಎಲ್ಲ ಬೆಳಿತೀರಿ? ಅದು ಎಕರೆಗೆ 20 ಕ್ವಿಂಟಲ್ ತೆಗಿತೀವಿ. ಬೀಮ್ಸ್. ಹ್ಞೂ ರೀ. ಏನು ಆದ್ರೆ ರೇಟ್ ಹತ್ತವಲ್ದು. ರೇಟ್ ಹತ್ತವಲ್ದು. ಇಷ್ಟ ನೋಡಿ. ಅಲ್ಲ, ಈಗ ಹಚ್ಚಿದಾಗಿಂದ ಸರ ಒಂದ್ಸಲ ರೇಟ್ ಸಿಗೋದೇನಿಲ್ಲ ರೀ? ರೇಟ್ ಆಟ ರೀ 200-300. 200-300. ಅಷ್ಟಾಗೈತಿ. ಏನು ಸರಿ ಹಚ್ಚಿವಿ, ಏನು ಆಕೈತೆ ನೋಡ್ಬೇಕು ರೀ. ಏನೋ ನಮ್ಮ ನಸೀಬ. ನಿಮ್ಮ ನಸೀಬ. ಸರ್, ಈಗ ಇದು ಅಗಿ ಯಾವ್ದು ರೀ? ಅಗಿ ಹೆಸರು ಇದು ತಳಿ ರೀ? ಇದು ನಂದಿ ರೀ. ಇದು ನಂದಿ. ಎಲ್ಲಿಂದ ತಂದಿರಿ ಸರ್ ಸಸಿ? ಎರಗಟ್ಟು ರೀ. ಎರಗಟ್ಟಿಂದ ತಂದಿರಲ್ಲ? ಎರಗಟ್ಟಿಂದ ತಂದೀವಿ ನೋಡ್ರಿ ಅಗಿ. ಎರಗಟ್ಟಿ ರೀ. ಅಲ್ಲಿ ಏನಂದ್ರೆ ಅಗ್ದಿ ಚೆನ್ನಾಗಿ ಒಟ್ಟು ಇದನ್ನ ಮಾಡ್ಕೊಡ್ತಾರೆ ಅಗಿನ. ಅಲ್ಲಿ ಚಂಡ ನಗಿ ಎಲ್ಲ ಅಲ್ಲೇ ತರು ನಾವು. ಹೌದಲ್ಲ? ಅಲ್ಲಿ ಎರಗಟ್ಟಿ ಹತ್ರ ಇದು ರೀ, ಏನು ಘಟಪ್ರಭಾ. ಅಗಿ ಚಲೋ ಸಿಗ್ತಾವ್ರಿ? ಅಗಿ ಚಲೋ ಸಿಗ್ತಾವೆ. ಹೆಂಗೆ ಬಿತ್ರಿ ಅಗಿ? ಅವು ಚೆಂಡು ಹೂವಿನ 3 ರೂಪಾಯಿ ರೀ. 1 ರೂಪಾಯಿ. 1 ರೂಪಾಯಿ ರೀ. ಈ ಟೊಮೆಟೊ 1 ರೂಪಾಯಿ ರೀ. ಇವು ಏನೈತಿ 1 ರೂಪಾಯಿ. ಅವು 3 ರೂಪಾಯಿ. ಓಕೆ. ಹಸ್ದಾಗಿಂದ ಸರ್ ಈಗ ಕಳೆದ ಒಂದು 5 ವರ್ಷದಾಗ ರೇಟ್ ಸಿಕ್ಕೇದೇನ್ರಿ ಟೊಮಾಟಿಗೆ? ಅಲ್ರಿ, ಗೊಬ್ಬರ ನಾವು ಒಂದು ಎಕರೆಗೆ ಕನಿಷ್ಠ 20 ಗಾಡಿ ಕಡಿತೀವಿ. 20 ಗಾಡಿ ಸಗಣಿ ಗೊಬ್ಬರನ? ಸಗಣಿ ಗೊಬ್ಬರ. ಅವು ಸಗಣಿ ಗೊಬ್ಬರ ಕಡೋದು ಈಗ 3 ಪೀಕ್ ತೆಗಿತೀವಿ ರೀ. 3 ಪೀಕ್ ತೆಗಿತೀರಿ? 1 ವರ್ಷದಾಗ 3 ಪೀಕ್ ತೆಗಿತೀವಿ. 3 ತಿಂಗಳಿಗೆ 1 ಪೀಕ್. 3 ತಿಂಗಳು 1 ಪೀಕ್? 3 ತಿಂಗಳಿಗೆ 1 ಪೀಕ್. ಏನು ಇಲ್ಲ ನೋಡ್ರಿ, ಅದು ಏನು ಖರ್ಚು ಮಾಡೋದು ಸಾಕಷ್ಟು ಖರ್ಚು ಮಾಡ್ತೀವಿ. ಈ ಗೊಬ್ಬರ 20 ಚೀಲ ಗೊಬ್ಬರ ಹಾಕಿವಿ ನೋಡ್ರಿ, ಸಾವಯವ. 20 ಚೀಲ ಗೊಬ್ಬರ? 20 ಚೀಲ ಗೊಬ್ಬರ ಹಿಂಗೆ ಮುಟ್ಟಿಗಿಲೆ ಒಗ್ದೀವಿ. ಅದು ಚಲೋ ಬಂದಿದೆ ಸಾವಯವ ಗೊಬ್ಬರ? ಈಗ ಹಾಕಿವ್ರಿ. ಅದು ಇನ್ನೂ ಏನು ಗೊತ್ತಾಗಿಲ್ಲ. ಪರವಾಗಿಲ್ಲ ರೀ ಸರ. ಇದು ಸಾಲಿಂದ ಸಾಲಿಗೆ ಎಷ್ಟಾಗಿ ಸರ? 3 ಫೂಟ್ 3 ಫೂಟ್ ಐತಿ ರೀ. ಅಗಿಯಿಂದ ಅಗಿಗೆ ರೀ? ಅಗಿಯಿಂದ ಅಗಿ 2 ಫೂಟು 3 ಫೂಟ್ ಐತಿ. 3 ಫೂಟ್ ಐತಿ. 3 ಫೂಟ್ ಅಗಿ. ನಂದಿ ಅಲ್ರಿ ಇದು? ನಂದಿ ರೀ. ಅಲ್ರಿ, ಇವು ಕಳೆದ ಒಂದು 5 ವರ್ಷದಾಗ ರೇಟ್ ಸಿಗತ್ತೇನ್ರಿ ಯಾವಾಗಾರ? ಈಗ 2 ವರ್ಷದಿಂದ ರೀ. 2200 ಮಾರಿದ್ವಿ ರೀ. ಒಂದು ಟ್ರೇಕ್. ಒಂದು ಟೇಕ್ 2200? ನಮ್ಮೂರಾಗ ಒಬ್ರು ತೆಗೆದ್ರು. ಸಾಕಷ್ಟು ಬಂತು ರೀ. ಅವ್ರು ಒಂದು 20 ಲಕ್ಷದ ಇದನ್ನ ತೆಗ್ದಾರ್ರಿ. ಟೊಮೆಟೆ 20 ಲಕ್ಷದ್ದು? 20 ಲಕ್ಷ 2 ಎಕರೆಗೆ. 2 ಎಕರೆಗೆ. ನೀವು ರೀ ಸರ? ನಾವು ಇಲ್ರಿ, ನಾವು ಹತ್ತಕ್ಕಿಂತ ಸುಟ್ಟು ನಮ್ಗೆ ರೇಟ್ ಸಿಕ್ಕಿಲ್ಲ. ಹೌದಲ್ಲ? ಅದು ನಸೀಬ್ ರೀ. ಒಂದೊಂದು ನಸೀಬ. ಏನು ಹೇಳಕ್ ಬರೋದಿಲ್ಲ ರೀ. ಅದಕ್ಕೆ ಎಲ್ಲ ಹನಿ ನೀರಾವರಿ ರೀ. ಹನಿ ಪೈಪ್ ನೋಡ್ರಿ. ನಾವೇನು ಇದನ್ನ ಮಾಡಿಲ್ಲ, ಏನಿಲ್ಲ. ಹೌದ್ರಿ. ಎಲ್ಲ ಇದರ ಮಾಡಿ ಡ್ರಿಪ್ ಹಾಕಿಬಿಟ್ರಿ ಸರ್? ಎಲ್ಲ ಡ್ರಿಪ್ ಹಾಕಿಬಿಟ್ರಿ. ನಿಜ ರೀ. ಆಯ್ತು ರೀ ಜರ. ಮತ್ತು ಇದಕ್ಕೆ ಯಾವ ರೋಗಗಳು ಬರ್ತಾವನ್ರಿ? ಎಣ್ಣೆ ಹೊಡಿತೀವಿ ರೀ. ರೋಗ ಯಾವ ರೋಗಗಳು ಬರ್ತಾವೆ ಮೇನ್? ಯಾವ್ದು ಎಲಿ ಮ್ಯಾಗ ಗೆರಿ ಬಂತಂದ್ರೆ ಫೇಲ್ ಆಕತ್ರಿ.
ಹ್ಞೂ ರೀ. ಎಲಿ ಮ್ಯಾಗ ಗೆರಿ ಬರ್ದಂಗೆ ಇಟ್ಟಿವಿ ನೋಡ್ರಿ. ಒಂದು ಥರದ ಏನು ಒಂದು ಗೆರಿ ಇಲ್ರಿ ಅದಕ್ಕೆ. ಓಕೆ ಓಕೆ ಹೌದು ಹೌದು ರೀ ಹೌದು ಚೆನ್ನಾಗಿದೆ ರೀ. ಅದು ಎಲಿ ಮ್ಯಾಗ ಗೆರಿ ಮತ್ತೆ ಯಾವ ರೋಗ ಬರ್ತೈತೆ ರೀ? ಏನು ಅಲ್ಲಿಂದ ಒಂದು ಮುಟ್ಟಿ ರೋಗ ಬರ್ತೈತೆ ರೀ. ಹ್ಞೂ ರೀ. ಅದು ಏನು ಕಾಯಾಗಂಗಿಲ್ಲ ರೀ. ಹ್ಞೂ ಕಾಯಂಗಿಲ್ಲ. ಬರ್ದಂಗೆ ನೋಡ್ಬೇಕು ನಾವು, ನೋಡ್ಕೋಬೇಕು. ಅವು ಇವೆರಡು ರೋಗ ಮೇನ್ ರೀ. ಸಿಜೆಂಟ ಕಂಪ್ನಿ BSS ಕಂಪ್ನಿದ ಹಾಂ ಎಣ್ಣೆ ಹೊಡಿದ್ರಿ. ಹಾಂ ಸಿಜೆಂಟ ಮತ್ತು BSS ಅದು ಚಲೋ ಬರ್ತೈತೇನು ರೀ? ಎಣ್ಣೆ ಭಾರಿ ರೀ ಅದು. ಹಾಂ 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 ಆ ಒಂದು ಎಣ್ಣೆ ಐತ್ರಿ ಅದು ಮೇರಿ ಬನ್ ಅಂತ. ಅದು ಏನು ಎಲ್ಲ ಪೀಕ್ ಅಂಕರ ಅಷ್ಟು ಎಲಿ ಗಿಲಿ ಘನ ಚಂದ ಬರ್ತೈತಿ ನೋಡ್ರಿ ಅದನ್ನ ಹೊಡೆದ್ರೆ. ಹೌದಲ್ಲ? ಹಾಂ ಅದು 1110 ಗ್ರಾಮಕ್ಕೆ, ಇದು 80 ಗ್ರಾಮಕ್ಕೆ 1150 ರೂಪಾಯಿ. ಓ ಭಾಳ ಆಯ್ತಲ್ರಿ. ನಿಜ ರೀ. ಓಕೆ ಓಕೆ ಅಜ್ಜರ. ಓಕೆ ಅಜ್ಜರ, ಮತ್ತೆ ಟೊಮೆಟೊ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರಿ. ಒಳ್ಳೆ ರೇಟ್ ಸಿಗಲ್ಲ ಅಂತ ನಾವು ಕೂಡ ದೇವ್ರಲ್ಲಿ ಪ್ರಾರ್ಥನೆ. ಹಾಂ ರೀ. ಹಿಂಗೆ ಆಕೈತಿ ನೋಡ್ರಿ. ರೋಗ ಬಂದ್ರೆ ಈ ಥರ ಆಗತ್ತೆ ರೀ. ಹಾಂ ಹಾಂ ಈ ನಮೂನಿ ರೋಗ ಬಂತಂದ್ರೆ ಹಿಂಗೆ. ನೋಡ್ರಿ ಈ ಗಿಡಕ್ಕೆ ವ್ಯತ್ಯಾಸ ಐಕ್ರಿ. ಹಾಂ ಈ ಗಿಡಕ್ಕೆ ವ್ಯತ್ಯಾಸ ಐಕ್ರಿ. ಹೌದು ಹೌದು. ಇನ್ನು ಬಿಸಿಲು ಜೋರ್ರಿ ಇದು. ಹಾಂ ಹಾಂ ಬಿಸಿಲು ಜೋರು. ಇನ್ನು ಬಿಸಿಲಿಗೆ ಕಾಯಾಗಂಗಿಲ್ಲ ರೀ ಅದು. ಹ್ಞೂ ರೀ. ಯಾವ ನಮ್ಮನೆ ಇಲ್ಲಿ ನೋಡ್ರಿ, ಎಲ್ಲಿ ನೋಡ್ರಿ ಇದನ್ನ ಕಷ್ಟಗಳ ಐತಿ. ಹೌದು 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 ಹೌದು. ಟೊಮೆಟೊ ಅಜ್ಜರ ಇದು 2 ಎಕರೆ. 2 ಎಕರೆ. 2 ಎಕರೆಗೆ ಎಷ್ಟು ಖರ್ಚು ಬರ್ತೈತೆ ರೀ ಅಗ್ಗಿದು? ಅದ ರೀ ಎಲ್ಲ ನಿಮ್ಗೆ ಒಂದು 25,000 ಅಗಿದು ಖರ್ಚು ಬರ್ತದೆ. 25,000 ಮತ್ತು ಗೊಬ್ಬರದ್ದು ಅದೆಲ್ಲ ಸೇರಿ? ಗೊಬ್ಬರ ಅವು ಎಲ್ಲ ಅಂದ್ರೆ ಒಂದು ಎಣ್ಣೆ ಗೊಬ್ಬರ ಅಂದ್ರೆ ಎಲ್ಲ ಕೂಡಿ ಒಂದು ಕನಿಷ್ಠ ಒಂದು 50,000 ಆಕತಿ. ಈಟ ಸೇವಂತಿಗೆ ಹಚ್ಬೇಕಾದ್ರೆ 3 ಲಕ್ಷ ಬೇಕು ನೋಡ್ರಿ. 3 ಲಕ್ಷ ಬೇಕು. 3 ಲಕ್ಷ ಬೇಕು ಎಲ್ಲ ಗೊಬ್ಬರ, ಅದಕ್ಕೆ ಏನು ಗಿಗಿ 3 ಲಕ್ಷ ಖರ್ಚು ಬರ್ತೈತಿ. ಸೇವಂತಿಗೆ ಬೇಸ ಟೊಮೆಟೊ ಬೇಸ್ರಿ ನಿಮ್ಗೆ? ಸೇವಂತಿಗೆ ಚಲೋ ರೀ. ಸೇವಂತಿಗೆ ಚಲೋ ಲಾಭ ಆಗತ್ತಲ್ರಿ? ಲಾಭ ಆಕತಿ. ಒಂದು 3 ಲಕ್ಷ ಖರ್ಚು ಮಾಡಿದ್ರೆ ಆದಾಯ ಎಷ್ಟು ಮಾಡ್ಬೋದು ರೀ ಅಂದಾಜು ನಿಮ್ಗೆ? ಅಂದಾಜು 10 ಆಕತಿ ರೀ. ಒಂದು ವೇಳೆ 4 ಖರ್ಚು ಮಾಡಿದಂಕಾರ ಚೊಕ್ಕ ತೊಗೊಂತೀವಿ, ಗ್ಯಾರಂಟಿ ತಕ್ಕೊಂಡು ಒಂದು ಕನಿಷ್ಠ ಒಂದು 10 ಲಕ್ಷ ಮಟ್ಟ ಆಕತಿ 1 ಎಕರೆಗೆ. 1 ಎಕರೆಗೆ? 1 ಎಕರೆಗೆ. ಪರವಾಗಿಲ್ಲ ಬಿಡ್ರಿ ಸರ್. ಟೊಮೆಟೊ ನಿಮ್ಗೆ ಏನಪ್ಪ ಈಗ ಹೊಲ ಹಾಗೆ ಬಿಡೋದೇನು ಅನ್ನೋದಕ್ಕೆ ಹಚ್ಚೋದು. ಹಾಂ 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 ಸರಿ ಸರಿ ಆಯ್ತು ರೀ ಅಜ್ಜರ. ಓಕೆ, ಒಳ್ಳೆ ಮಾಹಿತಿ ಕೊಟ್ರಿ. ತುಂಬ ಧನ್ಯವಾದಗಳು. ಓಕೆ.